ಬಡವರಿಗೆ ಊಟದ ವ್ಯವಸ್ಥೆ ಮತ್ತು ಬ್ಲ್ಯಾಂಕೆಟ್ ಹಾಕಿರುವ ಬಾಳೆಹಣ್ಣು ನೀರಿನ ಮುಖಾಂತರವಾಗಿ ದೇವರು ನಮ್ಮನ್ನು ಸಹಾಯ ಮಾಡೋಕ್ಕಾಗಿ ಬಡವರಿಗೆ ನಾವು ಪ್ರೀತಿ ತೋರಿಸ್ತಕ್ಕಂಥರಾಗಿರ್ತಿದ್ದೇವೆ. ಯಾಕಂದರೆ ಬಡವರಿಗೆ ದಾನ ಮಾಡುವವನು ಯೆಹೋವನಿಗೆ ಸಾಲ ಕೊಡುವವನಿಗಾಗಿ ದೇವರು ವಾಕ್ಯ ಹೊತ್ತಕ್ಕಂತಾಗಿರ್ತದೆ. ಅದಕ್ಕೆ ಬಡವರ ಮೇಲೆ ಮತ್ತು ವಿಧವೆಯರ ಮೇಲೆ ದೇವರ ಪ್ರೀತಿಯ ಕಾರಣ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇದರ ನಿಮಿತ್ತವಾಗಿ ನಮ್ಮ ಒಂದು ಸಭಿಕರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಅದಲ್ಲದೆ ನಮ್ಮಲ್ಲಿ ರಾಹುಲ್ ಸಹೋದರ ಅವರೊಂದು ಜನ್ಮದಿನ ಆಚರಣೆ ಅನುಸಾರವಾಗಿ ಕೂಡ ದೇವರು ನಮಗೆ ಇಷ್ಟು ವರ್ಷ ಅದ್ಭುತವಾಗಿ ಕಾಯ್ದು ಕಾಪಾಡಿದ್ದಾರೆ. ಇದು ನಾವು ತೋರಿಸಿರ್ತಕ್ಕಂಥ ದೇವರೊಂದು ಪ್ರೀತಿ, ದೇವರು ನಾವು ಪ್ರೀತಿ ಮಾಡಿ ನಾವು ಕೂಡ ಬಡವರಿಗೆ ಪ್ರೀತಿ ಮಾಡಬೇಕಂತ ಒಂದು ಪ್ರೀತಿ ಇಟ್ಕೊಂಡು ರಾಹುಲ್ ಬ್ರದರ್ ಕೂಡ ಈ ಒಂದು ಸಹಾಯಕವಾಗಿ ಮುಂದೆ ಬಂದಿದ್ದಾರೆ. ಅದಕ್ಕೆ ಅವರು ನಾವು ಸೇರಿ ಇದೊಂದು ಬಡವರಿಗೆ ಇದೊಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದಾಗಿದ್ದೇವೆ. ದೇವರು ಸರಳವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆಶೀರ್ವಾದ ಮಾಡಲು ಪ್ರಾರ್ಥನೆವಾಗಿರ್ತದೆ. ಮೊದಲು ರೈಲ್ವೆ ಸ್ಟೇಷನಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಎರಡನೇದಾಗಿ ನಾವು ಹೊಸ ಬಸ್ ಸ್ಟ್ಯಾಂಡಲ್ಲಿ ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದಾಗಿದ್ದೇವೆ. ಅದಕ್ಕೆ ದೇವರು ನಮಗೂ ಸಹಾಯ ಮಾಡಿದ್ದೆ, ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದಾಗಿದ್ದೇವೆ. ಓಕೆ, ದೇವರು ಹೇಳುವಾಗ ಆಶೀರ್ವದಿಸಲಿ. ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಯಾಕೆ ಸರ್, ಯಾಕೆ ಮಾಡ್ಬೇಕು ಅನ್ನಿಸ್ತು? ಏನು ನಿಮಗೆ ಅನುಭವ ಆಯಿತು? ಅಂದರೆ ಈ ಕಾರ್ಯಕ್ರಮ ಯಾಕೆ ಮಾಡಬೇಕಂತ ಅನಿಸ್ತಂದ್ರೆ, ನಾನು ಹೈದ್ರಾಬಾದ್ ಪಟ್ಟಣದಾಗ ಸಣ್ಣ ವಯಸ್ಸಿನಲ್ಲಿ ಈ ಬೀದರ್ ಬಿಟ್ಟು ನಾವು ಹೋದಾಗ ಫುಟ್ಪಾತ್ ಮೇಲೆ 3 ತಿಂಗಳು ನಾನು ಮಲಗಿದ್ದಾಗ ಹಚ್ಕೋಬೇಕಂದ್ರೂ ಕೂಡ ಬ್ಲ್ಯಾಂಕೆಟು ಸಿಗಲಿಲ್ಲ. ಒಂದು ಟೈಮ್ ಊಟ ಮಾಡಬೇಕಂದ್ರೂ ಕೂಡ ಭಾಳಷ್ಟೊಂದು ಕಷ್ಟಕರವಾಗಿ ಇರ್ತಿತ್ತು. ಅದಕ್ಕೆ ರಾತ್ರಿ ಡೇಲೆಲ್ಲ ಕೆಲಸ ಮಾಡಿಕೊಂಡು ರಾತ್ರಿ ಈ ಸಮಸ್ಯೆ ಇದ್ದಿನ ಕಾರಣ ಒಂದು 2 ಫೀಟ್ 3 ಫೀಟ್ ಇರ್ತಕ್ಕಂಥ ಡಿವೈಡರ್ ಮೇಲೆ ಕುಕ್ಕಟ್ಪಲ್ಲಿ ಪ್ರಾಂತದಲ್ಲಿ ಒಂದು 3 ತಿಂಗಳು ನಾನು ಹಿಂಗೆ ನಿವಾಸಿಸಿದೆ. ಅದು ನನ್ನೊಂದು ಉದ್ದೇಶ ಏನಿತ್ತಂದ್ರೆ, ಮುಂದಿನ ಫ್ಯೂಚರ್ದಾಗ ದೇವರು ನನಗೆ ಆಶೀರ್ವಾದ ಮಾಡ್ತಾನಂದ್ರೆ ಇದು ಇವತ್ತು ನನಗಾಗ್ಯದಲ್ಲ, ಮುಂದೆ ಯಾರಿಗೂ ಆಗ್ಬಾರ್ದು ಎಂಬ ಒಂದು ಉದ್ದೇಶ ನನ್ನ ಮಾಡಿ ಇಟ್ಕೊಂಡು ಈ ಕಾರ್ಯಕ್ರಮ ನಾನು ಮಾಡ್ತಕ್ಕಂಥನಾಗಿದ್ದೆ. ಮತ್ತು ನಮ್ಮೊಂದು ಕಲ್ವಾರಿ ಮೆಡಿಕಲ್ ಟೆಂಪಲ್ ಮಿಷನ್ ಟ್ರಸ್ಟ್ ಅಂತೇಳಿ ಸ್ವಂತವಾಗಿ ಒಂದು ಚರ್ಚನ್ನು ಅದು ರಿಜಿಸ್ಟರ್ ಮಾಡಿದ್ದೇವೆ. ಇದರ ಅನುಸಾರವಾಗಿ ಇವಾಗ ನಾವು ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದಾಗಿದೆ. ಮೊದಲನೇದಾಗಿ ನಾನು ಮೆಕ್ಯಾನಿಕ್ ಕೆಲಸ ಮಾಡ್ತಾ ಕೆಲಸದಲ್ಲಿ ಬಿಡುಗಡೆಯಾಗಿ ದೇವರು ನನ್ನ ಸೇವಕರಾದ ಕಾರಣ ಇವತ್ತು ಒಂದು ಸೇವಕನಾಗಿ ನಾನು ಬೀದರ್ ಪಟ್ಟಣಕ್ಕೆ ಬಂದಿದ್ದೇನೆ. ನನ್ನ ಹೆಸರು ಎಚ್ ಲಾಲಪ್ಪ ಅಂತೇಳಿ. ನಮ್ಮ ಚರ್ಚಿನ ಹೆಸರು ಬಂದು ಕಲ್ವರಿ ಮೆಡಿಕಲ್ ಟೆಂಪಲ್ ಅಂತೇಳಿ. ಅಡ್ರೆಸ್ ಬಂದು ನವದಗಿರಿ ಪ್ರಾಂತ, ಮಾಮೂನ್ಕೆರೆ ಹೋಗತಕ್ಕಂಥ ರಸ್ತೆಯಲ್ಲಿ ನವದಗಿರಿ ಪ್ರಾಂತದಲ್ಲಿ ನಮ್ಮದು ಚರ್ಚ್ ಆಗಿದೆ. ಓಕೆ, ನಮ್ಮದಲ್ಲಿ ಬಡವರಿಗೆ ಸಹಾಯ ಮಾಡಬೇಕು. ಬ್ಲ್ಯಾಂಕೆಟು, ನಾವು ಊಟ, ಬಾಳೆಹಣ್ಣು ಇದ್ವಿ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಖುಷಿ ಅನ್ನಿಸ್ತಾ ಇದೆ. ಹಾಂ, ಬಡವರ ಆಶೀರ್ವಾದ ಇರುತ್ತೆ. ದೇವರು ಒಳ್ಳೇದು ಮಾಡ್ತಾರೆ. ನಿಮ್ಮ ಹೆಸರು? ರಾಹುಲ್. ಬೇರೆ ಇತರ ಫ್ರೆಂಡ್ಸ್ಗೆಲ್ಲ ಏನು ಹೇಳ್ಬೇಕಂತೀರಿ? ಏನಿಲ್ಲ, ಅಲ್ಲಿ ಇಲ್ಲಿ ದುಡ್ಡು ವೇಸ್ಟ್ ಮಾಡೋಕ್ಕಿಂತ ಇದು ಮಾಡಬೇಕು, ಬ್ಲೆಸ್ಸಿಂಗ್ ಸಿಗುತ್ತೆ. ನಮ್ಮ ಚರ್ಚ್ ಮೆಂಬರ್ಸು ಬ್ರದರ್ ಇಮಾನ್ವೇಲ್ ಅಂತೇಳಿ ಇದ್ದಾರೆ. ನಮ್ಗೆ ಭಾಳಷ್ಟು ಒಂದು ವಿಷಯ ನಮ್ಮ ಆತ್ಮಿಕರು ಮತ್ತು ನಮ್ಮ ಚರ್ಚಿನ ಬೇಕಾದ ವಿಷಯಗಳು ನಮ್ಮನ್ನು ಸಪೋರ್ಟ್ ಮಾಡ್ತಕ್ಕಂಥರಾಗಿದ್ದಾರೆ. ಮತ್ತು ಕಳೆದ ವರ್ಷಗಳು ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಈ ವರ್ಷ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಕಾರ್ಯ ಮಾಡಿದ್ದಾರೆ. ಯಾಕಂದರೆ ನಾವು ಇದು ಸಂಕಲ್ಪಲ್ಲ, ಇಮಾನ್ವೇಲ್ ಮುಖಾಂತರ ರಾಜಕೀಯ ಮಾಡಿದ್ದಾರೆ. 2026 ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮಗೆ ನತ್ಯ ಆಗಲಿ. ಒಳ್ಳೆಯ ಸಮಯ ಮತ್ತು ಸಂದರ್ಭ ಅವಕಾಶ ಸಹೋದರ ಒಂದು ಜನ್ಮದಿನ ಆಚರಣೆ ಸಲುವಾಗಿ ಮತ್ತು ಒಂದು ಕ್ರಿಸ್ಮಸ್ ಕಾರ್ಯ ಮಾಡುವಾಗ ಸಹಾಯ ಮಾಡ್ತಿದ್ದಾಗ ರಾಹುಲ್ ಸಹೋದರ ತೋರಿಸಿರ್ತಕ್ಕಂಥ ಒಂದು ಪ್ರೀತಿ, ಯಾಕಂದರೆ ಜನ್ಮದಿನ ತೋರಿಸಿದಂಥ ಒಂದು ಪ್ರೀತಿ ಆಗಿರಬೇಕಂತ ಇದೆಲ್ಲ ಮಹಿಮೆ ಆಗೋ ರೀತಿಯಲ್ಲಿ ಕಾರ್ಯ ಮಾಡಿ ನಿಮ್ಮ ಚಿತ್ತ ಮಾತು ನಿಲ್ಲಿಸಿ ಅವ್ರು ಒಂದು ಕಲ್ಕೊಂಡು 100 ಕೈಲಿ 1000 ಕಲ್ತ್ಕೊಂಡ್ರೆ ಅವ್ರ ಎಲ್ಲ ಶಾಂತಿ ಸಮಾಧಾನ ಕೊಡಿ, ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ. ಮತ್ತು ಈ ಒಂದು ಕ್ರಿಸ್ಮಸ್ ಸಂದರ್ಭ ಅನುಸಾರವಾಗಿ ಈ ಕಾರ್ಯ ಮಾಡುವಂಥ ನೀವು ಸಹಾಯ ಮಾಡಿದಿ ಅಯ್ಯ. ಮತ್ತು ಬಾಳೆಹಣ್ಣಿನ ಮುಖಾಂತರವಾಗಿ ನೀವು ಮಹಿಮೆ ಆಗೋ ರೀತಿಯಲ್ಲಿ ಕಾರ್ಯ ಮಾಡಿದ್ದು, ಬಡವರಿಗೆ ಕೊಡುವುದಕ್ಕಾಗಿ. ಮತ್ತು ಊಟದ ವ್ಯವಸ್ಥೆ ಅನುಸಾರವಾಗಿ ಕಾರ್ಯ ಮಾಡಿದ್ವಿ. ಮತ್ತು ಬ್ಲ್ಯಾಂಕೆಟ್ಸ್ ಕೂಡ ಕೊಡುವಾಗಿ ನೀವು ಸಹಾಯ ಮಾಡಿದ್ದಕ್ಕಾಗಿ ನೀವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ಒಂದು ನಮ್ಮೊಂದು ಕಲ್ಬರಿ ಮೆಡಿಕಲ್ ಟೆಂಪಲ್ ಮಿಷನ್ ಟ್ರಸ್ಟ್ಲಿಂದ ಈ ಕಾರ್ಯ ಮಾಡುವಾಗ ನೀವು ಕೃಪೆ ತೋರಿಸ್ಕಾಗಿ ನೀವು ಸ್ತೋತ್ರ ಸಲ್ಲಿಸ್ತಾ ಇದಕ್ಕೆಷ್ಟು ಜನರು ಸಹಾಯಸ್ಥವಾಗಿ ನಿಂತಿದ್ದವ್ರೆ ಮತ್ತು ದಾನವು ನೀಡಿದರು ಕರ್ತನೆ. ಅವ್ರು ಒಂದು ಕೈಲಿ ಕೊಟ್ಟು 1000 ಕೊಡೋರು ಮಾಡ್ತಕ್ಕಂಥ ಎಲ್ಲ ಕೆಲಸ ಬರ್ಕತ್ ಕೊಡ್ರಿ, ಅಭಿವೃದ್ಧಿ ಮಾಡಿ ಆಶೀರ್ವದಿಸ್ರಿ. ಮತ್ತು ಇದು ಯಾರಿಗೆ ನಾವು ಕೊಡುತ್ತೇವೆ ಕರ್ತನೆ ಅವ್ರು ತೆಗೆದುಕೊಂಡು ದೇವರೇ ಮತ್ತು ಸೇವನೆ ಮಾಡಿ ಆರೋಗ್ಯ ಭಾಗ್ಯವಂತರಾಗಿರುವಾಗ ಸಹಕರಿಸ್ರಿ. ಇನ್ನು ವಾಕ್ಯದಲ್ಲಿ ಹೇಳ್ತೀರಿ ಸ್ಪಷ್ಟವಾಗಿ, ಬಡವರಿಗೆ ಮತ್ತು ದಾನ ಮಾಡುವವನು ಯೆಹೋವನಿಗೆ ಸಾಲ ಕೊಡುವವನೆಂಬುದಾಗಿ ಕರ್ತನೆ. ಮತ್ತು ಇದು ಒಂದು ಕೊಡುವಂತೆ ನೀವು ಸಹಾಯ ಮಾಡಿದಾಗ ನೀವು ಸ್ತೋತ್ರ ಸಲ್ಲಿಸ್ತಾ ಇದರ ಪ್ರತಿಫಲ ಆಶೀರ್ವಾದ ಪ್ರತಿ ಹೊಂದುವಾಗ ನೀವು ಕೃಪೆ ತೋರಿಸುವುದಾಗಿ ನಜರೇತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಅವಶ್ಯಕ. ಆಮೇನ್ ಆಮೇನ್ ಆಮೇನ್. ಬಡವರಿಗೆ ಊಟದ ವ್ಯವಸ್ಥೆ ಮತ್ತು ಬ್ಲ್ಯಾಂಕೆಟ್ ಹಾಕಿರುವ ಬಾಳೆಹಣ್ಣು ನೀರಿನ ಮುಖಾಂತರವಾಗಿ ದೇವರು ನಮ್ಮನ್ನು ಸಹಾಯ ಮಾಡೋಕ್ಕಾಗಿ ಬಡವರಿಗೆ ನಾವು ಪ್ರೀತಿ ತೋರಿಸ್ತಕ್ಕಂಥರಾಗಿರ್ತಿದ್ದೇವೆ. ಯಾಕಂದರೆ
ಬಡವರಿಗೆ ದಾನ ಮಾಡುವವನು ಯೆಹೋವನಿಗೆ ಸಾಲ ಕೊಡುವವನಿಗಾಗಿ ದೇವರ ವಾಕ್ಯ ಹೇಳ್ತಕ್ಕಂಥಾಗಿರ್ತದೆ. ಅದಕ್ಕೆ ಬಡವರ ಮೇಲೆ ಮತ್ತು ವಿಧವೆಯರ ಮೇಲೆ ದೇವರ ಪ್ರೀತಿ ಇರುವ ಕಾರಣ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇದರ ನಿಮಿತ್ತವಾಗಿ ನಮ್ಮ ಒಂದು ಸದಸ್ಯರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಅದಲ್ಲದೆ ನಮ್ಮಲ್ಲಿ ರಾಹುಲ್ ಸಹೋದರ ಅವ್ರದ್ದೊಂದು ಜನ್ಮದಿನ ಆಚರಣೆ ಅನುಸಾರವಾಗಿ ಕೂಡ ದೇವರು ನಮಗೆ ಇಷ್ಟು ವರ್ಷ ಅದ್ಭುತವಾಗಿ ಕಾಯ್ದು ಕಾಪಾಡಿದ್ದಾರೆ. ಅದು ನಾವು ತೋರಿಸಿರ್ತಕ್ಕಂಥ ದೇವರೊಂದು ಪ್ರೀತಿ, ದೇವರು ನಾವು ಪ್ರೀತಿ ಮಾಡಿ ನಾವು ಕೂಡ ಬಡವರಿಗೆ ಪ್ರೀತಿ ಮಾಡಬೇಕಂತ ಒಂದು ಪ್ರೀತಿ ಇಟ್ಕೊಂಡು ರಾಹುಲ್ ಬ್ರದರ್ ಕೂಡ ಈ ಒಂದು ಸಹಾಯಕವಾಗಿ ಮುಂದೆ ಬಂದಿದ್ದಾರೆ. ಅದಕ್ಕೆ ಅವರು ನಾವು ಸೇರಿ